ದಾಖಲೆ ಪರಿಶೀಲಿಸುತ್ತಿದ್ದ ಖಾಸಗಿ ವ್ಯಕ್ತಿ, ತಾಲೂಕು ಕಚೇರಿ ಸಿಬ್ಬಂದಿ ಅಮಾನತು, ಶಾಸಕ ಸಮೃದ್ಧಿ ಮಂಜುನಾಥ್ ಎಚ್ಚರಿಕೆ. ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದು, ಖಾಸಗಿ ವ್ಯಕ್ತಿಯೊಬ್ಬ ರೆಕಾರ್ಡ್ ರೂಂನಲ್ಲಿ ದಾಖಲೆಗಳನ್ನು ಹುಡುಕುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಕುರಿತು ಪರಿಶೀಲನೆ ನಡೆಸಿ ಜವಾಬ್ದಾರಿಯುತ ಸಿಬ್ಬಂದಿಯನ್ನು ಅಮಾನತು ಮಾಡಿಸಲಾಗಿದೆ. ಸಾರ್ವಜನಿಕರಿಗೆ ತೊಂದರೆ ನೀಡಿದರೆ ಅಥವಾ ಲಂಚಕ್ಕೆ ಬೇಡಿಕೆ ಇಟ್ಟರೆ ನಿರ್ದಾಕ್ಷಿಣ್ಯವಾಗಿ ಸೂಕ್ತ ಕ್ರಮ ಕೈಗೊಂಡು ಮನೆಗೆ ಕಳುಹಿಸಲಾಗುವುದು ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. 4 ದಿವಸಗಳ ಹಿಂದೆ ಒಂದು ಮಾಧ್ಯಮದಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ನ್ಯೂಸ್ ನೋಡಿದ್ವಿ. ಅದು ನನ್ನ ಗಮನಕ್ಕೆ ಬಂತು. ನ್ಯೂಸ್ ನೋಡಿದಾಗ ಯಾರೋ ಖಾಸಗಿ ವ್ಯಕ್ತಿಗಳು ಏನು ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಹೊಡ್ತಕ್ಕಂಥ ಒಂದು ಸನ್ನಿವೇಶನ, ಇಂಥ ದುಸ್ಥಿತಿನ ನನ್ನ ಮುಳಬಾಗಲ್ ತಾಲೂಕು ಆಫೀಸಲ್ಲಿ ಕಾಣ್ತೀನಿ ಅಂತ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ವಿಡಿಯೋ ನೋಡಿದ ಮೇಲೆ ತುಂಬ ಬೇಜಾರಾಯಿತು. 24 ಗಂಟೆ ಒಳಗಡೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ಅವರಿಗೆ ಅಧಿಕಾರಿಗಳು ಹೆಲ್ಪ್ ಮಾಡಿದ್ದಾರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದೀನಿ. 3 ಜನನ ಸಸ್ಪೆಂಡ್ ಮಾಡಿಸಿದ್ದೀನಿ. ಆ ಸಸ್ಪೆಂಡ್ ಮಾಡಿಸಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಉಳಿದಿರ್ತಕ್ಕಂಥ ಎಲ್ಲ ಅಫಿಷಿಯಲ್ಗೂ ನಿಮಗೆ ನೀತಿ ಪಾಠ ಇದೆ. ಒಂದು ವೇಳೆ ನೀವೇನೋ ದಲ್ಲಾಳಿಗಳ ಜೊತೆ ಕೈ ಜೋಡಿಸಿ ತಾಲೂಕು ಆಫೀಸ್ನ ಮಾರಾಟಕ್ಕಿಟ್ರೆ ನಾನು ನಿಮ್ಮ ಜೀವನ ಮಾರಾಟಕ್ಕೆ ಇಡಬೇಕಾಗ್ತದೆ. ಇದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀನಿ ಎಲ್ಲ ಅಧಿಕಾರಿಗಳಿಗೂ. ಈಗ ಆ ಪ್ಲೇಸಲ್ಲಿ ಬೇರೆಯವ್ರನ್ನ ಚೇಂಜ್ ಮಾಡಿ ಬೀಗವನ್ನು ವ್ಯವಸ್ಥೆ ಮಾಡಿ ಬಂದಿದ್ದೀವಿ. ದಲ್ಲಾಳಿಗಳು ಏನಾದರೂ ಫೋನ್ ಮಾಡಿ ಅಧಿಕಾರಿಗಳಿಗೆ ಬೆದರಿಕೆ ಇಡಿಸೋದು, ಪ್ಯಾಕೇಜ್ ಫಿಕ್ಸ್ ಮಾಡ್ಕೊಂಡು ಆಚೆ ರೈತರ ಹತ್ರ ಮತ್ತೆ ಏನಾದರೂ ಅಮಾಯಕರ ಹತ್ರ ಹಣ ವಸೂಲು ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡ್ರೆ ಅದು ಇನ್ನು ಮುಂದೆ ನಿಮ್ಮ ಭ್ರಮೆ. ಇದು ನಿಮ್ಮ ಭ್ರಮೆ. ಇವತ್ತು ನಾನು ನಾಳೆಯಿಂದ ಏನು ಮಾಡ್ತಾ ಇದ್ದೀನಿ, ನಮ್ಮ ಏನು ತಾಲೂಕು ಆಫೀಸಲ್ಲಿ ಒಂದು ದೂರು ಪೆಟ್ಟಿಗೆಯನ್ನು ಇಡ್ತಾ ಇದ್ದೀನಿ. ಏನು ನಿರ್ಲಕ್ಷ್ಯ ಅಧಿಕಾರಿಗಳ ಬಗ್ಗೆ ದೂರು ಪೆಟ್ಟಿಗೆ. ತಾಲೂಕು ಇದಲ್ಲ, ನೀವು ಯಾವ ಅಧಿಕಾರಿಗಳಾದರೂ ನಿಮಗೆ ನಿರ್ಲಕ್ಷ್ಯ ಮಾಡಿದ್ರೆ, ನಿಮಗೆ ಲಂಚ ಕೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಆ ದೂರು ಪೆಟ್ಟಿಗೆಯಲ್ಲಿ ನೀವು ಹಾಕಿ. ತಿಂಗಳು ಒಂದ್ಸಲ ಆ ದೂರು ಪೆಟ್ಟಿಗೆ ಎತ್ತಿ ಆ ದೂರು ಪೆಟ್ಟಿಗೆಯಲ್ಲಿ ಬಂದಿರತಕ್ಕಂಥ ದೂರುಗಳ ಮೇಲೆ ಅವರಿಗೆ ಸನ್ಮಾನವನ್ನ ಏರ್ಪಡಿಸಿದ್ದೀನಿ. ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನ ಏರ್ಪಡಿಸಿದ್ದೀನಿ. ಆ ಸನ್ಮಾನ ಏನಂತ ಅವ್ರಿಗೂ ಇವತ್ತು ಗೊತ್ತಾಗಿದೆ. ನೆನ್ನೆ ಅವ್ರಿಗೆ ಕೊಟ್ಟಿದ್ದೀನಿ ಸನ್ಮಾನ. ಸೊ ಅದರಿಂದ ತಾಲೂಕು ಆಫೀಸಲ್ಲಿ ಈ ದಲ್ಲಾಳಿಗಳ ಅವಳಿಯಿಂದ ಈ ಸುಮಾರು ವರ್ಷಗಳಿಂದ ಬೀಡ್ಬಿಡ್ತಕ್ಕಂಥ ದಲ್ಲಾಳಿಗಳು ಕೆಲವರು ಆರ್ಟಿಗಳ ಮುಖಾಂತರವಾಗಿ ಅಧಿಕಾರಿಗಳು ಬೆದರಿಸಿ ಅವ್ರನ್ನ ಜೋಬಲ್ ಇಟ್ಕೊಂಡು ಅವ್ರ ಮುಖಾಂತರ ಈ ಕೆಲಸ ಮಾಡಕ್ ಹೊರಟಿದ್ರು. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರಕ್ಕೆ 24 ಗಂಟೆ ತಲುಪಿಸಿ ಅವನ್ನ 3 ಜನ ಸಸ್ಪೆಂಡ್ ಮಾಡಿಸಿ ಮನೆ ಕಳಿಸಿದ್ದೀನಿ. ಸೊ ದಯವಿಟ್ಟು ಇಂಥ ದಲ್ಲಾಳಿಗಳು ಇಲ್ಲಿಗೆ ಬ್ರೇಕ್ ಹಾಕಿದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಸೊ ಅದರಿಂದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇನ್ ಮುಂದೆ ಈ ತರ ಕೈವಾಡ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆಯನ್ನು ಅನುಭವಿಸೋದು ನೀವು, ನಾವಲ್ಲ. ನೀನ್ ಮುಳಬಾಗಲಿಂದ ನೀನ್ ಪುಂಗನೂರಿಗೆ ಹೋಗು, ಪುಂಗನೂರಿಂದ ಮೈಸೂರಿಗೆ ಹೋಗು, ಉತ್ತರ ಕೊಡಬೇಕಾದ ಜವಾಬ್ದಾರಿ ನೀವಾಗಿರ್ತೀರಿ. ಅದರಿಂದ ದಯವಿಟ್ಟು ಎಲ್ಲ ಅಧಿಕಾರಿ ಕೂಡ ಮೈ ಬಗ್ಸಿ ಮೈಗಳ್ರಂತ ಕೆಲಸ ಮಾಡಿದ್ರೆ ಸಾರ್ವಜನಿಕ ಕೆಲಸ ಮಾಡಿದ ಸೂಚನೆ ಕೊಟ್ಟಿದ್ದೀನಿ. ಒಂದು ದೂರು ಪೆಟ್ಟಿಗೆಯಿಂದ ನಾಳೆಯಿಂದ ಇಡ್ತಾ ಇದ್ದೀನಿ, ಮೇಲೆ ಒಂದು ಕೆಳಗಡೆ ಒಂದು ಇಡ್ತಾ ಇದ್ದೀನಿ. ನಿರ್ದಾಕ್ಷಿಣ್ಯವಾಗಿ ದಯವಿಟ್ಟು ಯಾರಾದರೂ ದೂರು ಕೊಡ್ಬೇಕಂತಿದ್ರೆ ಅದಕ್ಕೆ ದೂರ ಹಾಕಿ ತಿಂಗಳಿಗೊಮ್ಮೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಶಾಸಕರು ರೆಡಿ ಆಗಿದ್ದಾರೆ.